ಸೊ ಆಲ್ವೇಸ್ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ತುಂಬಾ ಡಿಮಾಂಡಿಗೆ ಇರುವಂಥ ವೆಹಿಕಲ್ ನಾವು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇವೆ, ಎಕ್ಸ್ಟ್ರೀಮ್ 250. ಸೊ ಇದರದ್ದು ವಾಕ್ ಅರೌಂಡ್ ರಿವ್ಯೂ ಹಾಗೂ ಇಂಜಿನ್ ಸ್ಪೆಸಿಫಿಕೇಷನ್ಸ್ ಎಲ್ಲ ವೀಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಫ್ರಂಟಿಂದ ಬಂದುಬಿಟ್ಟು ನಿಮ್ಗೆ ಈ ಥರ ಒಂದು ಲುಕ್ ಬರುತ್ತೆ, ನಂಬರ್ ಪ್ಲೇಟ್ ಆಪ್ಷನ್ಸ್. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಹೆಜಾರ್ಡ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ 250ಯಲ್ಲಿ ಹೆಜಾರ್ಡ್ ಆ್ಯಕ್ಚುಲಿ ರೇರ್ ವೆಹಿಕಲ್ಸಲ್ಲಿ ಬರೋದು, ಇದರಲ್ಲಿ ಹೆಜಾರ್ಡ್ ಆಪ್ಷನ್ಸ್ ಬರ್ತಾಯಿದೆ. DRL ಇಲ್ಲಿ ನೋಡ್ಬೋದು ಪ್ರೊಜೆಕ್ಟರ್ ಲೈಟ್ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಬೋದು ಹೈ ಬೀಮ್ ಲೋ ಬೀಮ್ ಎಲ್ಲ ಇದರಲ್ಲೇ ಬರುತ್ತೆ. ಪ್ರೊಜೆಕ್ಟರ್ ಲೈಟ್ ಇದೆ ಕೆಳಗಡೆ, USD ಫೋಕ್ಸ್ ಇದೆ ಇದರಲ್ಲಿ. ನಾರ್ಮಲ್ 250 ನೀವು ಕಂಪೇರ್ ಮಾಡಿದರೆ ಡಾಮಿನಾರು ಆ ವೆಹಿಕಲ್ಸಲ್ಲೆಲ್ಲ ಬರುತ್ತೆ, ಇದರಲ್ಲಿ USD ಫೋಕ್ಸ್ ಬರ್ತಾ ಇದೆ ವಿತ್ ABS ಆಪ್ಷನ್ ಜೊತೆಗೆ. ಆ್ಯಂಡ್ ಬೈಬ್ರೆ ಅವ್ರದ್ದು ಬ್ರೇಕಿಂಗ್ ಯೂಸ್ ಮಾಡಿದ್ದಾರೆ. ಸೊ ABS ಡ್ಯುಯಲ್ ಚಾನಲ್ ಬರುತ್ತೆ. ಡಿಸ್ಕ್ ಸೈಜ್ ನೀವು ನೋಡ್ಬೋದು. ಹಾಗೂ ಟೈರ್ ಬಂದುಬಿಟ್ಟು 17 ಇಂಚಿದು ಟೈರ್ ಬರುತ್ತೆ, 110 ಸೆಕ್ಷನ್ ಟೈರ್ ಸೈಜು. ಅಲಾಯ್ ವೀಲ್ಸ್ ಬರುತ್ತೆ ಫುಲ್ ಬ್ಲ್ಯಾಕಲ್ಲಿ. ಆ್ಯಂಡ್ ಫ್ರಂಟ್ ಲುಕ್ಕು ಬೇಸಿಕ್ ಆಗಿದೆ, ಬಟ್ ಸೈಡಿಂದ ನೀವು ಫುಲ್ ನೋಡೋದಾದರೆ ಸ್ಟ್ರೀಟ್ ಫೈಟರ್ ಅಂತ ನೀವು ಪ್ರಾಪರಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಸ್ಟ್ರೀಟ್ ಫೈಟರ್ ಮತ್ತೊಂದು ಬರುತ್ತೆ ಬೆನಾಲಿ ಅವ್ರದ್ದು. ಸೊ ಸೇಮ್ ಆ ವೆಹಿಕಲಿಗೆ ಡೈರೆಕ್ಟ್ ಇದು ಕಂಪೇರ್ ನಾವು ಮಾಡ್ಬೋದು. ಸೊ ಫೇರಿಂಗ್ಸ್ ಬಗ್ಗೆ ನಾವು ಮಾತಾಡೋದಾದರೆ ಸೈಡಲ್ಲಿ ಎಕ್ಸ್ಟ್ರೀಮ್ ಇದು ಇಲ್ಲಿ ನೀವು ನೋಡ್ಬೋದು ಬ್ಯಾರ್ಜಿಂಗ್ ಬರುತ್ತೆ. ನೆಕ್ಸ್ಟು ಇವ್ರದ್ದು ಸೇಮ್ ಎಕ್ಸ್ಟ್ರೀಮ್ 125 ಬರುತ್ತೆ, ಅದರಲ್ಲೂ ಸ್ವಲ್ಪ ಫೇರಿಂಗ್ಸ್ ಔಟ್ಸೈಡ್ ಬಂದಿದೆ ವೆಹಿಕಲಲ್ಲಿ. ಇದರಲ್ಲೂ ಸ್ವಲ್ಪ ನೀವು ನೋಡ್ಬೋದು ಬಲ್ಕಿಯಾಗಿ ತೋರುತ್ತೆ, ಆರಿದು ಡಿಸೈನಲ್ಲಿ ನೀವು ನೋಡ್ಬೋದು. ನೆಕ್ಸ್ಟು ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಇದರಲ್ಲಿ ಆಪ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಇಂಜಿನ್ ಆಪ್ಷನ್ಸಲ್ಲಿ. 250cc 30 PS ಹಾಗೂ 25 Nm ಟಾರ್ಕು, ಲಿಕ್ವಿಡ್ ಕೂಲ್ ಇಂಜಿನ್ ಇದು. ಸೊ 30 PS ಆ್ಯಕ್ಚುಲಿ 250cc ಬೇರೆ ವೆಹಿಕಲಿಗೆ ಕಂಪೇರ್ ಮಾಡಿದರೆ ರೇರ್ ವೆಹಿಕಲ್ಸ್ ಇರೋದು. ಇದರಲ್ಲಿ ನಿಮಗೆ ತುಂಬ ಒಳ್ಳೆ ಪವರ್ ಆಪ್ಷನ್ಸ್ ಕೂಡ ನೋಡಲಿಕ್ಕೆ ಸಿಗುತ್ತೆ. ಕೆಳಗಡೆ ನಿಮ್ಗೆ ಇಲ್ಲಿ ರೇಡಿಯೇಟ್ರ್ ಬರುತ್ತೆ, ಈ ಸೈಡಲ್ಲಿ ನೀವು ನೋಡ್ಬೋದು. ಆ್ಯಂಡ್ ರೇಡಿಯೇಟ್ರ್ ಇದು ಕ್ಯಾಪ್ ಇಲ್ಲಿ ನೀವು ನೋಡ್ಬೋದು, ಲೈಕ್ ಕೂಲೆಂಟ್ ಆಪ್ಷನ್ಸಿಗೆಲ್ಲ ಹೆಲ್ಪ್ ಆಗುತ್ತೆ. ಇದು ಸಿಂಗಲ್ ಸಿಲಿಂಡರ್ ವೆಹಿಕಲ್. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಇದೆ ನಾರ್ಮಲಿ ಎಕ್ಸಾಸ್ಟ್ ಸಿಸ್ಟಮ್ ಆ್ಯಂಡ್ ಹಾರ್ನ್ ಪ್ಲೇಸ್ಮೆಂಟ್ ಇಲ್ಲಿ ಬರುತ್ತೆ. ಸೊ ಸೈಡಲ್ಲಿ ಫುಲ್ ಇಲ್ಲಿ ನಿಮಗೆ ಬ್ರೇಕ್ ಲಿವರ್ಸ್ ಬರುತ್ತೆ. ರೈಡರ್ಸಿಗೆ ಫುಟ್ ರೆಸ್ಟ್ ಇದೆ, ಪಿಲಿಯನಿಗೂ ಕಂಫರ್ಟೇಬಲ್ ಆಗಿ ಕೂರೋಕ್ಕೆ ಫುಟ್ ರೆಸ್ಟ್ ಇದೆ. ಇದರಲ್ಲಿ ಸಿಂಪಲ್ ಆಗಿರೋಂಥ ಒಂದು ಫುಲ್ ಬ್ಲ್ಯಾಕ್ ಅಂತ ನಾವು ಹೇಳೋಕ್ಕಾಗಲ್ಲ, ಬಟ್ ಡುವಲ್ ಟೋನಲ್ಲಿ ನಿಮಗೆ ಇದರಲ್ಲಿ ಎಕ್ಸಾಸ್ಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ನೋಟೆಲ್ಲ ನಾನು ಯಾವ ಥರ ಇದೆ ಅಂತ ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇದರಲ್ಲಿ ಇನ್ನು ಹಿಂದ್ಗಡೆನೂ ನೋಡ್ಬೋದು ABS ಆಪ್ಷನ್ಸ್ ಇದೆ. ಬೈಬ್ರೆ ಅವ್ರದ್ದು ಸೇಮ್ ಬ್ರೇಕಿಂಗ್ ಇದರಲ್ಲೂ ಯೂಸ್ ಮಾಡಿದ್ದಾರೆ. ರಿಯರಲ್ಲೂ C8 ಅವ್ರದ್ದು ಟೈರ್ ಬರ್ತಾಯಿದೆ ವೆಹಿಕಲಲ್ಲಿ ಶೋರೂಮಿಂದನೇ. ಆ್ಯಂಡ್ ರಿಯರ್ ಟೈರ್ ಸೈಜ್ ಬಂದುಬಿಟ್ಟು 150 ಸೆಕ್ಷನ್ 17 ಇಂಚಿದು ಟೈರ್ ನಿಮಗೆ ರಿಯರಲ್ಲಿ ಬರ್ತಾಯಿದೆ. ಆ್ಯಂಡ್ ರಿಯರಲ್ಲಿ ತುಂಬಾ ಯುನೀಕ್ ಅಂದರೆ ಈ ಡಿಸೈನು ಮಡ್ಗಾರ್ಡ್ ಡಿಸೈನ್ ನೀವು ನೋಡ್ಬೋದು. ನಿಮಗೆ ಮಡ್ಗಾರ್ಡ್ ಮೇಲೆ ನಂಬರ್ ಪ್ಲೇಟ್ ಆಪ್ಷನ್ಸ್ ಇಲ್ಲೇ ಕೆಳಗಡೆ ಬರುತ್ತೆ. ಆ್ಯಂಡ್ ಈ ಡಿಸೈನ್ ಅಂತೂ ತುಂಬಾ ಒಂದು ಡಿಫ್ರೆಂಟ್ ಆಗಿದೆ. ಹೆಜಾರ್ಡ್ ಆಪ್ಷನ್ ಆನ್ ಮಾಡಿ ತೋರಿಸ್ತೀನಿ ಇವಾಗ, ಇಲ್ಲಿ ನೋಡ್ಬೋದು. ಸೊ ಹೆಜಾರ್ಡ್ ಆನ್ ಮಾಡಿದರೆ ನಿಮ್ಗೆ ಈ ಥರ ಬ್ಯಾಕ್ ಲುಕ್ ಫುಲ್ ಟೋಟಲ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಆ್ಯಂಡ್ ಬ್ರೇಕ್ ಲೈಟ್ ಇದರಲ್ಲೇ ಬರುತ್ತೆ ನಿಮಗೆ, ಡೇ ಟೈಮ್ ರನ್ನಿಂಗ್ ಲೈಟ್ ಕೂಡ ಇದರಲ್ಲೇ ಆಪ್ಷನ್ಸ್ ಬರುತ್ತೆ. ಟೈರ್ ವಿಡ್ತ್ ನೀವು ನೋಡ್ಬೋದು, ಒಂದು ಸ್ಟ್ರೀಟ್ ಫೈಟರ್ ಪ್ರಾಪರ್ ನಿಮ್ಗೆ ಇಲ್ಲಿಂದಾನೇ ಗೊತ್ತಾಗ್ಬಿಡುತ್ತೆ. ಸೈಡಲ್ಲಿ ನಿಮಗೆ ಲೆಫ್ಟಲ್ಲಿ ನಿಮಗೆ ಇಲ್ಲಿ ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಚೈನ್ಸ್ ಪಾಕೆಟ್ ನೀವು ನೋಡ್ಬೋದು, ಚೈನ್ ಡ್ರಿವನ್ ವೆಹಿಕಲ್. ರಿಯರ್ ಸಸ್ಪೆನ್ಷನ್ಸ್ ಪ್ಲೇಸ್ಮೆಂಟ್ ತುಂಬಾ ಒಂದು ಪ್ರಾಪರ್ ಆ್ಯಂಡ್ ನೀಟಾಗಿ ಇಲ್ಲಿ ಯೂಸ್ ಮಾಡಿದ್ದಾರೆ. 250 ಇಲ್ಲಿ ನಿಮಗೆ ಸ್ಟಿಕ್ಕರಿಂಗ್ ಆ್ಯಂಡ್ ಸ್ವಲ್ಪ ಗ್ರಾಫಿಕ್ಸ್ ಎಲ್ಲ ತುಂಬಾ ಡಿಫ್ರೆಂಟ್ ಇಲ್ಲಿ ನೀವು ನೋಡ್ಬೋದು. ವೆಹಿಕಲ್ ಇದು ಸೀಟ್ ಹೈಟ್ ನಿಮಗೆ 806 mm ಇದು ಬರುತ್ತೆ, ತುಂಬ ಕಂಫರ್ಟೇಬಲ್ ಆಗಿದೆ, ರೈಡ್ ಮಾಡ್ಬೋದು. 11.5 ಲೀಟರ್ ಇದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಆ್ಯಂಡ್ ಇಲ್ಲೇ ನಿಮಗೆ USB ಚಾರ್ಜಿಂಗ್ ಆಪ್ಷನ್ನು ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಈ ಥರ ಒಂದು USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ವೆಹಿಕಲ್ಲು ಬಗ್ಗೆ ಮಾತಾಡೋದಾದರೆ ಇದರದ್ದು ಡೈಮೆನ್ಷನ್ಸ್ ಬಂದುಬಿಟ್ಟು 137 mm ವೀಲ್ ಬೇಸ್ ಇದೆ, 167 mm ಗ್ರೌಂಡ್ ಕ್ಲಿಯರೆನ್ಸ್ ಹಾಗೂ 168 kg ಕರ್ವ್ ವೇಟ್ ಬರುತ್ತೆ ವೆಹಿಕಲ್. ಇದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ ಜೊತೆಗೆ, ಹಾಗೂ ನ್ಯಾವಿಗೇಷನ್ ಆಪ್ಷನ್ಸ್ ಕೂಡ ಇದರಲ್ಲಿ ಇರುತ್ತೆ. ಸೊ ಇನ್ನೂ ತುಂಬಾ ಫೀಚರ್ಸ್ಗಳು ಬರುತ್ತೆ. ಸೊ ಇದ್ರ ಬಗ್ಗೆ ಪ್ರಾಪರ್ ಇನ್ನೊಂದು ವಿಡಿಯೋ ಮಾಡ್ತೇವೆ ನಾವು. ಸೊ ಇದರದ್ದು ಟೆಸ್ಟ್ ಡ್ರೈವ್ ರಿವ್ಯೂ ಜೊತೆಗೆ ನಾನು ಇನ್ನೂ ಫೀಚರ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವೆಹಿಕಲಲ್ಲಿ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದೀರಾ ಅಂದರೆ ಬೆಂಗಳೂರಿನ CBI ರೋಡಲ್ಲಿ ಇವಾಗ ಹೀರೋ ಅವ್ರದ್ದು ನ್ಯೂ ಶೋರೂಮ್ ಓಪನ್ ಆಗಿದೆ, ಬಿಮಲ್ ಹೀರೋ ಅಂತ. ಸೊ ಅಲ್ಲಿ ಹೋಗಿ ಅಲ್ಲಿಂದ ಇನ್ನೂ ಹೆಚ್ಚಿನ ಡೀಟೇಲನ್ನು ಕಲೆಕ್ಟ್ ಮಾಡ್ಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.